ಹಲೋ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಕೀರ್ತಿ ಉದಯ್ ವ್ಲಾಗ್ಸ್. ಇದು ನನ್ನ ಬರ್ತಡೇ ದಿನದ್ದು. ಮೇ 30 ನನ್ನ ಬರ್ಡೇ ಆಗಿತ್ತು. ಸೊ ಆವತ್ತು ಬೆಳಗ್ಗೆನೇ ಕೇಕ್ ತೊಗೊಂಡು ಬಂದಿದ್ದಾರೆ ನೋಡಿ. ಬೆಳಗ್ಗೆನೇ ಕೇಕ್ ತೊಗೊಂಡು ಬಂದು ಅಪ್ಪ ಮಕ್ಕಳು ರೆಡಿಯಾಗಿ ಕೂತಿದ್ದಾರೆ ಕೇಕ್ ಕಟ್ ಮಾಡಿಸೋದಕ್ಕೆ ಅಂತ. ನಾನು ಇಷ್ಟು ಬೆಳಗ್ಗೆ ಏನಕ್ಕೆ, ಬೇಡ ಈವ್ನಿಂಗ್ ಕಟ್ ಮಾಡ್ತೀನಿ, ರೆಡಿ ಆಗಬೇಕು ನೀಟಾಗಿ ಅಂತ ಹೇಳಿದ್ರು. ಇಲ್ಲ ಲೇಟಾಗತ್ತೆ, ಶಾಪ್ಗೆ ಹೋಗೋದಿತ್ತಲ್ವ, ಸೊ ಅವರು ಇಲ್ಲೇ ಕಟ್ ಮಾಡ್ಬಾ ಅಂತ ಹೇಳಿ ಕೇಕ್ ತೊಗೊಂಡು ಬಂದಿದ್ದರು. ಸೊ ಕೇಕ್ ಕಟ್ ಮಾಡ್ತಾ ಇದ್ದಾಳೆ ನನ್ನ ಮಗಳು. ಕೇಕ್ ಕಟ್ ಮಾಡೋದು ಅಂದರೆ ನನ್ನ ಮಗಳಿಗೆ ತುಂಬ ಖುಷಿ. ಸೊ ಎಲ್ಲರೂ ಹ್ಯಾಪಿ ಬರ್ಡೇ ಅಂತ ಕ್ಲಾಪ್ಸ್ ಮಾಡ್ತಾಯಿದ್ರೆ ಅವಳು ಎಲ್ಲರೂ ನೋಡ್ತಾ ಕ್ಲಾಪ್ಸ್ ಮಾಡ್ತಾಯಿದ್ಲು. ಕೇಕ್ ಕೂಡ ತಿನ್ನಿಸ್ತಾಯಿದ್ಲು ನನಗೆ. ಈ ಬರ್ಡೇ ನನಗೆ ಸಖತ್ ಸ್ಪೆಷಲ್ ಅನಿಸ್ತಾ ಇತ್ತು. ಯಾಕಂದರೆ ನನ್ನ ಇಬ್ಬರು ಮಕ್ಕಳ ಜೊತೇಲಿ ನಾನು ನನ್ನ ಬರ್ಡೇನ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇದ್ದೆ. ಲಾಸ್ಟ್ ಇಯರ್ ನನ್ನ ಪಾಪುಗೆ ಇನ್ನು 1 ಇಯರ್ ಕೂಡ ಕಂಪ್ಲೀಟ್ ಆಗಿರಲಿಲ್ಲ. ಸಣ್ಣ ಪಾಪು ಆಗಿದ್ಲು. ಆದರೆ ಈಗ ಅವಳು ನನಗೆ ಕೇಕ್ ಕಟ್ ಮಾಡಿ ತಿನ್ನಿಸ್ತಾ ಇದ್ದಾಳೆ. ತುಂಬ ಖುಷಿ ಅನಿಸ್ತಾ ಇತ್ತು. ನನ್ನ ಹಸ್ಬೆಂಡು ಬೆಳಗ್ಗೆನೇ ಶಾಪಿಗೆ ಹೊರಡೋದಕ್ಕೆ ರೆಡಿಯಾಗಿದ್ರಲ್ಲ, ಸೊ ಹಾಗಾಗಿ ಬೇಗನೆ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಅಪ್ಪಾಜಿ ಅಮ್ಮ ಕೂಡ ಕೇಕ್ ತಿನ್ನಿಸಿದ್ರು. ಹಾಗೆ ಪಕ್ಕದಲ್ಲಿ ಅತ್ತಿಗೆ ಕೂಡ ಇದ್ದರು. ಅವರು ಮತ್ತು ಮಕ್ಕಳು ಎಲ್ಲರೂ ಬಂದಿದ್ದರು. ಸೊ ಎಲ್ಲರ ಜೊತೆ ಹಾಗೆ ಸಿಂಪಲ್ಲಾಗಿ ಒಂದು ಬರ್ಡೇ ಸೆಲೆಬ್ರೇಷನ್ ಆಗೋಯಿತು ಮಾರ್ನಿಂಗ್ಗೆ. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ ಕೂಡ ಎಲ್ಲ ಆಗಿತ್ತು. ಎಲ್ಲ ತಿಂದ್ಕೊಂಡು ಹಾಗೆ ಕೇಕ್ ಕಟ್ ಮಾಡಿಕೊಂಡು ಸೊ ಹಾಗೆ ಟೈಮ್ ಪಾಸ್ ಮಾಡ್ಕೊಳ್ತಾ ಕೂತಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು. ಬೆಳಗ್ಗೆನೇ ಅಪ್ಪಾಜಿ ಕಾರ್ ವಾಶ್ ಮಾಡ್ತಾಯಿದ್ರು. ಇಲ್ಲಿ ನೋಡಿ ಪಾಪು ಇಬ್ಬರೂ ಎದ್ದಿದ್ದಾರೆ. ಆಗಷ್ಟೇ ಎತ್ಕೊಂಡು ಅವ್ರ ಅಜ್ಜಿ ಹತ್ರ ಆಟ ಆಡ್ತಾ ಇದ್ದಾರೆ. ನನ್ನ ಬರ್ಡೇ ದಿನ ನನಗೆ ಟೆಂಪಲ್ಗೆ ಹೋಗೋದಕ್ಕೆ ಟೈಮ್ ಆಗಲೇ ಇಲ್ಲ. ಹಾಗೆ ಲೇಟ್ ಆಗಿಬಿಡ್ತು ಡೇ ಫುಲ್ಲು. ಸೊ ನೆಕ್ಸ್ಟ್ ಡೇ ಸಂಡೇ ಬಂದಿದ್ದರಿಂದ ನಾವು ಎಲ್ಲಾದರೂ ಟೆಂಪಲ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆನೇ ಎದ್ದು ಮಕ್ಕಳನ್ನೆಲ್ಲ ರೆಡಿ ಮಾಡಿಕೊಂಡು ಹಾಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾವು ಹೊರಟಿದ್ದು ವರದಳ್ಳಿಗೆ. ಬೆಳಗ್ಗೆ 11:30 ಪೂಜೆ, 12 ಗಂಟೆ ಪೂಜೆಗೆ ನಾವು ಹೋಗಬೇಕು ಅಂತ ಅಂದ್ಕೊಂಡು ಹೊರಟ್ವಿ. ಪಾಪುನೆಲ್ಲ ಕರ್ಕೊಂಡು ಅಷ್ಟು ಬೆಳಗ್ಗೆ ಹೋಗೋದಕ್ಕಾಗಲ್ಲ ಅಂತ ಸೊ ನಾವು 11:30 ಪೂಜೆಗೆ ಹೊರಟ್ವಿ. ಸಂಡೇ ಆಗಿದ್ದರಿಂದ ಫುಲ್ ರಶ್ ಇತ್ತು. ಕಾರ್ ಪಾರ್ಕಿಂಗ್ ನೋಡಿ ಎಷ್ಟಿತ್ತು ಅಂತ ಹೇಳಿ. ನಾವು ಒಳಗಡೆನೇ ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಅಂತ ಡೈರೆಕ್ಟ್ ಒಳಗಡೆನೇ ಹೋದ್ವಿ. ನನ್ನ ಮಗ ಹುಟ್ಟಿದ ಮೇಲೆ ಇದೇ ಫಸ್ಟ್ ಟೈಮು ನಾವೆಲ್ಲರೂ ವರದಳ್ಳಿಗೆ ಹೋಗ್ತಾ ಇರೋದು. ಬೆಳಗ್ಗೆನೇ ತುಂಬ ಬಿಸಿಲಿತ್ತು, ಸಖತ್ ಸೆಕೆ ಆಗ್ತಿತ್ತು. ತುಂಬ ಜನ ಆಲ್ರೆಡಿ ದರ್ಶನ ಎಲ್ಲ ಮಾಡಿಕೊಂಡು ವಾಪಸ್ ಹೋಗ್ತಾಯಿದ್ರು. ಸೊ ನಾವು 11:30 12 ಪೂಜೆಗೆ ಬಂದ್ವಿ. ತೀರ್ಥ ಸ್ನಾನ ಮಾಡೋ ಕಡೆ ಅಂತೂ ಫುಲ್ ರಶ್ಶು. ನನ್ನ ಹಸ್ಬೆಂಡೇ ಹಾಗೆ ಸ್ವಲ್ಪ ಪಾಪು ಇಬ್ರಿಗೂ ನೀರನ್ನ ತಲೆ ಮೇಲೆ ಪ್ರೋಕ್ಷಣೆ ಮಾಡಿದ್ರು. ಸೊ ಹಾಗೆ ನಾವು ಮೆಟ್ಲು ಹತ್ಕೊಂಡು ಹೊರಟ್ವಿ. ನನ್ನ ಮಗಳಿಗೆ ಮೆಟ್ಲು ಹತ್ತಕ್ಕೆ ಆಸೆ, ಆದರೆ ತುಂಬ ಕಾಲು ನೋವು ಬಂದುಬಿಡುತ್ತೆ ಮಕ್ಕಳಿಗೆ ಪಾಪ ಮೆಟ್ಲು ಹತ್ಕೊಂಬರೋದಕ್ಕೆ. ಅಮ್ಮ ಎತ್ಕೊಂಡು ಹೋಗ್ತಾಯಿದ್ರು. ನೆಕ್ಸ್ಟು ಅಪ್ಪಾಜಿ ಕೂಡ ಕರ್ಕೊಂಡ್ರು. ಅವಳಿಗೆ ಕೆಳಗಡೆ ನಾನೇ ಹೋಗಬೇಕು ಅನ್ನೋ ಅವಳ ಆಸೆ, ಆದರೆ ಕಾಲು ನೋವು ಬರುತ್ತಲ್ಲ, ಸೊ ಹಾಗೆ ಒಬ್ಬರಾದ್ಮೇಲೆ ಒಬ್ಬರು ಅಂತ ಎತ್ಕೊಳ್ತಾ ಹೋಗ್ತಾಯಿದ್ವಿ. ಹೋಗೋಷ್ಟರಲ್ಲಿ ಮೇಲೆ ಫುಲ್ಲು ರಶ್ ಇತ್ತು. ನಮಗೆ ಪಾಪು ಇದ್ದಿದ್ದರಿಂದ ಬಿಟ್ಟರು, ಒಳಗಡೆ ಕುತ್ಕೊಂಡ್ವಿ ಹೋಗಿ. ಫುಲ್ ಸೆಕೆ ಆಗ್ತಾಯಿತ್ತು. ನನ್ನ ಮಗಳು ಎಲ್ಲರನ್ನೂ ನೋಡ್ತಾ ಇದ್ಲು ಇಷ್ಟೊಂದು ಜನ ಇರೋದನ್ನು. ಹಾಗೆ ಪಾಪು ಕೂಡ ಅವನಿಗೂ ಫಸ್ಟ್ ಟೈಮು ಟೆಂಪಲಿಗೆ ಇಲ್ಲಿ ಕರ್ಕೊಂಡು ಬಂದಿದ್ದು ನಾವು ವರದಳ್ಳಿಗೆ. ಸೊ ಎಲ್ಲ ಕಡೆ ನೋಡ್ತಾ ಇದ್ದ ಅವನು. ಅಲ್ಲಿ ಕೂತಿರೋರೆಲ್ಲ ಪಾಪುನ ನೋಡ್ತಾ ಇದ್ರು, ಹಾಗೆ ಮಾತಾಡಿಸ್ತಾ ಇದ್ರು, ಎತ್ಕೊಳ್ಳೋದಕ್ಕೆ ಕರಿತಾಯಿದ್ರು. ನನ್ನ ಮಗಳು ಯಾರಿಗೂ ಎತ್ಕೊಳ್ಳೋದಕ್ಕೆ ಕೊಡೋದಿಲ್ಲ, ಮಾತಾಡ್ಸೋಕ್ಕೂ ಬಿಡಲ್ಲ, ಫುಲ್ ಗಲಾಟೆ ಮಾಡ್ತಾಳೆ. ಅವಳೇ ಬಂದು ಮುದ್ದು ಮಾಡ್ತಾ ಇದ್ಲು ಪಾಪುಗೆ. ಅಷ್ಟೊತ್ತಿಗೆ ಪೂಜೆ ಕೂಡ ಎಲ್ಲ ಮುಗೀತು. ಸೊ ನಾವು ಎಲ್ಲ ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ. ಹೊರಗಡೆ ತೀರ್ಥ ಮತ್ತು ಪ್ರಸಾದ ಎಲ್ಲ ಕೊಡ್ತಾಯಿದ್ರು. ಉದ್ದ ಲೈನ್ ಆಗಿತ್ತು. ನಾವು ಹೋಗೋಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡುತ್ತೆ. ಹಾಗೆ ಅಲ್ಲಿದ್ದವ್ರ ಹತ್ರನೇ ಸ್ವಲ್ಪ ಬಿಡಿಸ್ಕೊಂಡ್ವಿ, ಬೇಗ ಲೇಟ್ ಆಗಿಬಿಡತ್ತೆ ಪಾಪು ಇದೆ ಅಂತ ಹೇಳಿ. ಪ್ರಸಾದ ಎಲ್ಲ ತೊಗೊಂಡು ನಾವು ಕೆಳಗಡೆ ಬಂದ್ವಿ. ನನ್ನ ಹಸ್ಬೆಂಡ್ ಪಾಪುನ ಕರ್ಕೊಂಡು ಕೆಳಗಡೆ ಇಳಿತಾಯಿದ್ರು. ಸ್ಟೆಪ್ಸ್ ಹತ್ತೋದು ತುಂಬ ಕಷ್ಟ, ಇಳಿಬೇಕಾದ್ರೆ ಆರಾಮಾಗಿ ಹೋಗ್ಬೋದು. ಸೊ ಹಾಗೆ ಊಟಕ್ಕೆ ಹೊರಟ್ವಿ. ಬೇಗ ಹೋದ್ವಿ, ಮತ್ತು ಲೇಟ್ ಆದರೆ ರಶ್ ಆಗಿಬಿಡುತ್ತೆ ಪಾಪುನೆಲ್ಲ ಕರ್ಕೊಂಡು ಆ ಲೈನಲ್ಲಿ ನಿಂತ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಂತ.
ಕೆಳಗಡೆ ಊಟದ ಲೈನ್ ನೋಡೋಷ್ಟೊತ್ತಿಗೆ ಫುಲ್ ರಶ್ ಆಗಿತ್ತು. ಸಿಕ್ಕಾಪಟ್ಟೆ ಜನ ಇದ್ದರು. ನಾವು ಈ ಲೈನಲ್ಲಿ ಹೋದರೆ ಪಾಪುಗೆ ಫುಲ್ ಸಫೋಕೇಶನ್ ಆಗ್ತಾಯಿತ್ತು. ಸೊ ನಾವು ಡೈರೆಕ್ಟ್ ಎಂಟ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಲಿಲ್ಲ. ಆಮೇಲೆ ನಮಗೆ ಡೈರೆಕ್ಟಾಗೇ ಬಿಟ್ಟರು ಊಟದ ಅಲ್ಲಿಗೆ. ಪಾಪು ಇದೆ ಸಣ್ಣ ಮಗು ಅಂತ ಹೇಳಿಬಿಟ್ಟು ನಾವು ಊಟದ ಹಾಲಿಗೆ ಬೇಗ ನಮಗೆ ಸಿಕ್ತು ಹೋಗಿದ ತಕ್ಷಣವೇ. ಸೊ ಊಟಕ್ಕೆಲ್ಲ ರೆಡಿಯಾಗಿತ್ತು. ನಾನು ಪಾಪುನ ಕರ್ಕೊಂಡು ಕೆಳಗಡೆ ಕೂತ್ಕೊಂಡಿದ್ದೆ. ಹಾಗೆ ಅಪ್ಪಾಜಿ ಅಮ್ಮ ಮೇಲ್ಗಡೆ ಕೂತ್ಕೊಂಡಿದ್ರು ಪಾಪುನ ಕೆಳಗೆ ಮಲಗಿಸಿ. ಅಲ್ಲಿದ್ದವರು ಪಾಪುನ ಎಲ್ಲ ಮಾತಾಡಿಸ್ತಾ ಇದ್ರು. ಎಲ್ಲಿ ಪಾಪುನ ಎತ್ಕೊಂಡು ಹೋಗ್ಬಿಡ್ತಾರೋ ಅಂತ ಅಲ್ಲೇ ಅಳಕ್ಕೆ ಶುರು ಮಾಡಿಬಿಟ್ಲು. ಸೊ ಪಾಪುನ ಯಾರೂ ಕರ್ಕೊಂಡು ಹೋಗೋದಿಲ್ಲ ಅಂತ ಸಮಾಧಾನ ಮಾಡ್ತಾ ಇದ್ದೆ. ಹಾಗೆ ಪ್ರಸಾದ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಮಗಳಿಗೆ ಸಪ್ರೇಟಾಗಿ ಎಲೆಯಲ್ಲಿ ಊಟನ ಹಾಕಿಸ್ಕೊಟ್ಟಿದ್ದೆ. ಅವಳು ಪಾಡಿಗಳು ಊಟ ಮಾಡ್ತಾಯಿದ್ಲು. ಊಟ ತುಂಬ ಚೆನ್ನಾಗಿತ್ತು. ಊಟ ಮಾಡ್ಕೊಳ್ತಾ ನಾವು ಕೆಳಗಡೆ ಬಂದ್ವಿ, ಮನೆ ಕಡೆ ಹೊರಟ್ವಿ. ಹಾಗೆ ಹೋಗ್ತಾ ಫುಲ್ಲು ಸೆಕೆ ಇತ್ತಲ್ವ, ಸೊ ಐಸ್ ಕ್ರೀಮ್ ತಿನ್ನೋಣ ಅಂತ ಕಾರ್ನ ಸೈಡಿಗೆ ನಿಲ್ಲಿಸ್ಕೊಂಡು ಐಸ್ ಕ್ರೀಮ್ ತೊಗೊಳೋದಕ್ಕೆ ಬಂದಿದ್ವಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಬರೋ ವ್ಲಾಗ್ಸ್ನೆಲ್ಲ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.